IVF ಮಾಡಿಸ್ಕೊಳ್ಳಿ ಅಂದ ತಕ್ಷಣ ಕೆಲವರಿಗೆ ಗಾಬರಿ ಆಗೋ ತರ ಆಗುತ್ತೆ. ಅವ್ರ ಮೈಂಡ್ ಅಲ್ಲಿ ಏನೇನೋ ಯೋಚನೆ ಸ್ಟಾರ್ಟ್ ಆಗುತ್ತೆ. IVF ಅಂದ್ರೆ ಏನು, ಆರ್ಟಿಫಿಷಿಯಲ್ ಮಗು ಇರ್ಬೋದು, ನಮ್ದು ಅಲ್ದೇ ಇರ್ಬೋದು, ನಮ್ಗೆ ಪಾಸಿಟಿವ್ ಆಗದೆ ಇರ್ಬೋದು, ತುಂಬಾ ಕಾಂಪ್ಲಿಕೇಟೆಡ್ ಪ್ರೊಸೀಜರ್, ಕಾಂಪ್ಲಿಕೇಶನ್ಸ್ ಇರುತ್ತಾ, ನನ್ನ ಬಾಡಿಗೆ ಹಾರ್ಮೋನ್ಸ್ ಇಂದ ಏನೇನು ಅಫೆಕ್ಟ್ ಆಗ್ಬೋದು, ಕ್ಯಾನ್ಸರ್ ಬರುತ್ತೆ ಮುಂದೆ, ಹೀಗೆ ಏನೇನೋ ಅವ್ರದ್ದು ಮೈಂಡ್ ಅಲ್ಲಿ ನೂರಾರು ಕ್ವೆಶನ್ಸ್ ಓಡ್ತಾ ಇರುತ್ತೆ. ಸೊ ಹಾಗಾಗಿ IVF ಅಂದ ತಕ್ಷಣ ತುಂಬಾ ಇಂಡಿಕೇಟೆಡ್ ಇದ್ರೂ ಕೂಡ ಅವರು ಹಿಂದೆಟಾಕ್ತಾರೆ. IVF ಅಂತ ಅಂದ ತಕ್ಷಣ ಗಾಬರಿ ಆಗೋದೇನಿಲ್ಲ. ನೀವು ಹೇಗ್ ಪ್ರಿಪೇರ್ ಆಗ್ಬೇಕು, ಫಸ್ಟ್ ಫ್ಯಾಮಿಲಿ ಸಪೋರ್ಟ್, ಪ್ರೊಸೀಜರ್ ನ ಅರ್ಥ ಮಾಡ್ಕೊಳ್ಳಿ. ಹಸ್ಬೆಂಡ್ ಮತ್ತೆ ಪೂರ್ತಿ ಫ್ಯಾಮಿಲಿ ನಿಮ್ ಜೊತೆಗಿರ್ಬೇಕು. ಇಬ್ರು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ಬೇಕು. ನಿನ್ನಿಂದ ಆಯ್ತು ನನ್ನಿಂದ ಆಯ್ತು ಅನ್ನೋದನ್ನ ಫಸ್ಟ್ ಬಿಡು. ಒಂದು. ಎರಡನೇದು, ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಮೂರನೇದು, ಮೈಂಡ್ ಅಲ್ಲಿ ಏನಿದೆಯೋ ತೆಗೆದು ಹಾಕ್ಬಿಡಿ. ಏನಿದೆ ನಿಮ್ ಡಾಕ್ಟರ್ಸ್ ನೋಡ್ಕೋತಾರೆ. ಗೂಗಲ್ ಮಾಡೋದು, ಇದಾಗ್ಬೋದು ಅದಾಗ್ಬೋದು, ಬೇರೆಯವ್ರಿಗೆ ಆಗಿದ್ದೆಲ್ಲ ನಮ್ಗೆ ಆಗ್ಬೋದು ಅನ್ನೋಂಥದ್ದನ್ನ ಫಸ್ಟ್ ನೀವು ಅದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಎರಡನೇದು, ನಿಮ್ಗೆ ಇಂಜೆಕ್ಷನ್ಸ್ ಇಂದ ಕ್ಯಾನ್ಸರ್ ಬಂದ್ಬಿಡುತ್ತೆ. ಅದೆಲ್ಲ ಹಾಗೆಲ್ಲ ಆಗಿದ್ರೆ ಇಷ್ಟೊತ್ತಿಗೆ ಎಷ್ಟೊಂದು ಮಿಲಿಯನ್ಸ್, ಕೋಟಿಗಟ್ಟಲೆ ಜನರಿಗೆ ಕ್ಯಾನ್ಸರ್ ಬರಬೇಕಿತ್ತು. ಹಾಗಾಗಿಲ್ಲ. ಎಷ್ಟು ಜನ IVF ಮಾಡಿಸ್ಕೋತಾರೆ, ಅದನ್ನೆಲ್ಲ ನಿಮ್ಮ ಡಾಕ್ಟರ್ ನೋಡ್ಕೊಳ್ತಾ ಇರ್ತಾರೆ. ಆಸ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ನಮ್ಮ ಕೆಲಸನೇ ಅದು. ನಿಮ್ಗೆ ಏನಾದ್ರೂ ಟ್ರೀಟ್ಮೆಂಟ್ ಕೊಟ್ಟಾಗ ರಿಸ್ಕ್ ವರ್ಸಸ್ ಬೆನಿಫಿಟ್ ಅನಾಲಿಸಿಸ್ ಮಾಡಿ. ರಿಸ್ಕ್ ಇದ್ರೆ ಇದೊಂದು ಎಲೆಕ್ಟಿವ್ ಪ್ರೊಸೀಜರ್, ನಾವು ರಿಸ್ಕ್ ಇದ್ರೆ ನಾವು ಏನೇ ಆ ತರ ಕೊಡೋಗ್ಲಿಕ್ಕೆ ಸಾಧ್ಯನೇ. ಇನ್ನೊಂದು ಒಂದ್ ಏನ್ ಹೇಳಿದ್ರೆ, ಇದು ಯಾರ್ದೋ ಹಾಕ್ಬಿಡ್ತಾರೆ, ಎಲ್ಲೋ ಬೆಳಿತಾರೆ, ಏನೋ ರೆಡಿ ಇರುತ್ತೆ ಅಂತ. ಹಾಗೆಲ್ಲ ಏನು, ನಿಮ್ಮದೇ ಸ್ವಂತ, ನಿಮ್ಮ ಎಗ್ಗಿಂದ, ನಿಮ್ಮ ಫಿಮೇಲ್ ಇಂದ ಎಗ್ ತಗೊಂಡು, ಮೇಲಿಂದ ಸ್ಪರ್ಮ್ ತಗೊಂಡು, ಅಂದ್ರೆ ಗಂಡ ಹೆಂಡತಿ, ಅದನ್ನೇ ನಾವು ನಿಮ್ ಬಾಡಿಯಲ್ಲಿ ಏನಾಗುತ್ತೆ ಅದನ್ನ ಲ್ಯಾಬ್ ಅಲ್ಲಿ ಮಾಡ್ತೀವಿ ಅಷ್ಟೇ. ಅದನ್ನ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಥವಾ IVF ಅಂತ ಹೇಳ್ತೀವಿ. ಸೊ ಅದನ್ನ ಸ್ವಲ್ಪ ಕೆಲವು ದಿನ ನಿಮ್ ಬಾಡಿಯಲ್ಲಿ ಏನಾಗ್ಬೇಕಿತ್ತು ಅದನ್ನ ಮಾತ್ರ ನಾವು ಮಾಡಿ ಒಳಗಿಡುವಂಥದ್ದು. ಹಾಗಾಗಿ ನೀವು ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ದೇನೆ ಆರಾಮಾಗಿ, ಸ್ಟ್ರೆಸ್ ಫ್ರೀ ಆಗಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡು, ಮೈಂಡ್ ನೀವು ಫ್ರೀ ಮಾಡ್ಕೊಂಡು, ನನ್ಗೆ ಹೀಗೆ ಮಾಡ್ತಾರೆ, ಹೀಗೆ ಆಗುತ್ತೆ, ಇಷ್ಟು% ಸಕ್ಸಸ್ ರೇಟ್ ಇರುತ್ತೆ, ಮತ್ತೆ ಆಗೋ ತನಕ ಡಾಕ್ಟರ್ಸ್ ನೋಡ್ಕೋತಾರೆ ಏನ್ ಮಾಡ್ಬೇಕು ಅಂತ ಇದ್ರೆ ನಿಮ್ಗೆಲ್ರಿಗೂ ಬೇಗ ರಿಸಲ್ಟ್ ಸಿಗುವಂಥದ್ದು ಖಂಡಿತ ಸಾಧ್ಯ.